അത് നല്ല സ്റ്റൈലായിട്ടുണ്ടാ ആയിട്ടുണ്ട്. അത് ಪಪ್ಪಡಕ್ಕಾಗ ಅವರು ಕೋಪೆಲಿ ಇಟ್ಟು ನೀವು ಹಿಂಗೆ ಕೊಟ್ಟಿ ಕೊಟ್ಟಿ ಖಾಲಿ ಮಾಡ್ತೀರಾ ಅಂತ ಈಗ. ವೆದರ್ ಎಂತ ಸೇಲ ಅಂದ ಕಾಣೆ ವೆದರ್. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಕೇಟ ഞാൻ അടുത്ത് വരുമ്പോൾ പറയണ്ടേ. ನಂದಲ್ಲಿ ಪೂಜೆ ಇದೆ, ಹಾಗಾಗಿ ರಂಗೋಲಿ ಹಾಕಬೇಕು, ಅದಕ್ಕೂ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆನೆ ರಾತ್ರಿ ಮಳೆ ಬಿಟ್ಟು ಮಂಜು ನೀರು ಏನಿದೆ ಜಾರ ಕುಡಿದು. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಬೆಳಿಗ್ಗೆನೆ ಎದ್ದು ರಂಗೋಲಿ ಹಾಕಲಿಕ್ಕೆ ಹೋಗ್ತಾ ಇರೋದಾಯ್ತಾ. ನಾವೆಂತ ಸೋಂಬೇರಿ ನಿಮಗೆ ಗೊತ್ತಲ್ವಾ. ಬೆಳಿಗ್ಗೆನೆ ಪಪ್ಪ ಬೈತಾ ಇದ್ರು, ಇಷ್ಟೊತ್ತಾದರೂ ರಂಗೋಲಿ ಹಾಕಿಲ್ಲ, ಹೋಗಿ ಅಂತ. ಅದಕ್ಕೆ ಮೇನ್ ರೋಡಲ್ಲಿ ಹೋದರೆ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ತೋಟದ ಮಧ್ಯದಿಂದ ಕಾಲ್ದಾರಿಯಲ್ಲಿ ಬಂದುಬಿಟ್ಟಿದ್ದೀವಿ. ಇದು ನಮ್ಮ ತೋಟ ಆಯಿತಾ. ಊರಲ್ಲಿ ಅಡಿಕೆ ತೋಟ ಎಲ್ರಿಗೂ ಗೊತ್ತಿರುತ್ತೆ, ಮಲೆನಾಡು ಕಡೆ ಜಾಸ್ತಿ ಅಡಿಕೆ ಕಾಫಿ ಆ ಥರ ಇರುತ್ತೆ ಅಂತ. ಹಾಗೆ ನಮ್ಮದು ಕೂಡ ಕಾಫಿ ಅಡಿಕೆ ಎಲ್ಲ ಇದೆ. ಇದನ್ನು ನಾನು ಹಾಕಿಡಿದೆ ಅಂದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಆಯಿತಾ ಬೆಳಿಗ್ಗೆನೆ. ಹಾಗಾಗಿ ಒಂದು ವಿಡಿಯೋ ಮಾಡುವ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಅಷ್ಟೇ. ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಇಲ್ಲಿ ನಿಂತ್ಕೊಂಡು ಎಷ್ಟು ಕಾಣ್ತದೆ ಅಷ್ಟು ಮಾತ್ರ ತೋರಿಸಿದ್ದೀನಿ. ಅದೇ ರಂಗೋಲಿ ಎಲ್ಲ ಹಾಕಿ ಮುಗಿಯುವಾಗ ನನ್ನ ತಂಗಿ ಬಂದು ವಿಡಿಯೋ ಮಾಡ್ತಿದ್ದಾಳೆ. ಅಲ್ಲಿವರೆಗೂ ಅವಳು ಅಜ್ಜಿ ಮನೆಗೆ ಹೋಗಿದ್ಲು, ಅಲ್ಲಿ ಮಾತಾಡ್ತಾ ನಿಂತಿದ್ಲು. ಹಾಗಂತ ನಾನು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತೀನಿ ಅಂತಲ್ಲ, ನನಗೆ ಗೊತ್ತಿರೋ ಹಾಗೆ ಬಿಡಿಸ್ತೀನಿ, ಸಿಂಪಲಾಗಿ ಬಿಡಿಸ್ತೀನಿ. ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ಹೋಗಿ ಬಿಡಿಸಿದ್ದೆ ಬೇರೆ ಆಯಿತಾ. ಯಾಕೆಂದರೆ ಮಳೆ ಎಲ್ಲ ಬಂದು ಮೂಡೆ ಹಾಳಾಗೋಯ್ತು, ಕಲರ್ ಹಾಕಬೇಕು ಹಾಗೆ ಹೀಗೆ ಅಂತೆಲ್ಲ ನೈಟ್ ಅಂದ್ಕೊಂಡಿದ್ದೆ. ಹೇಗಾಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಆಯಿತಾ. ಬೆಳಿಗ್ಗೆನೆ ಪೂಜೆ ಶುರು ಆಗಿದೆ. ಜನಗಳು ಬಂದಿಲ್ಲ, ಜನ ಬರ್ತಾರೆ. ಹಳ್ಳಿ ಕಡೆ ಎಲ್ಲ ನಿಮಗೆ ಗೊತ್ತಲ್ವಾ, ಮನೆಗಳಲ್ಲಿ ತುಂಬ ಕೆಲಸಗಳಿರುತ್ತೆ, ಅದೆಲ್ಲ ಮುಗಿಸಿ ಬರಬೇಕಲ್ವಾ. ಆದರೆ ನಮ್ಮ ಭಟ್ರು ಬೆಳಿಗ್ಗೆ 9 ಗಂಟೆಗೆಲ್ಲ ಬಂದುಬಿಟ್ಟಿದ್ರು. 10 ಗಂಟೆ 10:30ಗೆಲ್ಲ ತುಂಬ ಜನ ಸೇರ್ಕೊಬಿಟ್ಟಿದ್ರು. ಹಾಗಾಗಿ ವಿಡಿಯೋ ಎಲ್ಲೂ ಮಾಡಲಿಲ್ಲ. ಮತ್ತು ಡೇ ಪೂಜೆ ಎಲ್ಲ ಮುಗಿಸಿದ ನಂತರ ನೈಟ್ ಊಟ ಇದೆ ಆಯಿತಾ, ನಾನ್ ವೆಜ್ ಊಟ. ತುಂಬ ಜನ ಬಂದಿದ್ದರು. ಆ ವಿಡಿಯೋನೂ ಇಲ್ಲ ಹಾಕ್ತೀನಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. അത് നല്ല സ്റ്റൈലായിട്ടുണ്ടാ. നല്ല സ്റ്റൈലായിട്ടുണ്ട്. അത് പപ്പയുടെ ക്യാമറ എന്തൊരു ക്ലിയർ എന്നാ അച്ചോ. പപ്പയുടെ വലിയ പപ്പടതൊക്കെ സൂപ്പർ. ಪೂಜೆ ಆದಮೇಲೆ ಹರಕೆ ಅಂತ ಮಾಡ್ತೀವಲ್ವ, ನೈಟ್ಗೆ ಇದು ಪ್ರಿಪ್ರೇಷನ್ ಆಗ್ತಾ ಇರೋದು. ಇಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅಕ್ಕಪಕ್ಕದ ಮನೆಯವರು ಇದ್ದಾರೆ. ಈ ಥರ ಎಲ್ಲರೂ ಸೇರಿಕೊಂಡು ಅಡುಗೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕೆಂದರೆ ಬೇಗ ಅಡುಗೆ ಕೆಲಸ ಆಗಬೇಕಾಗುತ್ತೆ. ಸಂಜೆ 8 ಗಂಟೆಗೆಲ್ಲ ಊಟ ಕೊಡಬೇಕಾಗುತ್ತೆ. ತುಂಬ ಜನ ಬರ್ತಾರೆ. ಮನೆ ನೀ ಸೂಪರ್ ಆಯ್ತು. ಹರಕೆ ಆದಮೇಲೆ ನಮ್ಮ ಮಲೆನಾಡು ಕಡೆ ಮಟನು, ನಾಟಿ ಕೋಳಿ, ಕಡುಬು, ರೈಸು ಎಲ್ಲ ಇರುತ್ತೆ. ಅದರ ಪ್ರಿಪ್ರೇಷನ್ ನಡೀತಾ ಇದೆ. ಅಡುಗೆಯವರು ಬಂದಿದ್ದಾರೆ, ಆದರೂ ಕೂಡ ಬೇಗ ಕೆಲಸ ಆಗಬೇಕು ಅಂತ ಮನೇಲಿರೋರೆಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಬೇಗ 8 ಗಂಟೆಗೆ ಊಟ ಕೊಡಬೇಕು, ಜನಗಳು ಬರ್ತಾರೆ. ಮತ್ತು ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ. ಸವಿ ವಿಡಿಯೋಗಳು ಬೇಕಲ್ಲ, ಅಲ್ಲಿ ಅವಳು ತಿನ್ನಲ್ಲ ಅದು. ಆದಿತ್ಯ ಕಡೆ ತಿರ್ഞ്ഞാടേമ്മ സുന്ദരി മോള്
ಚಿಕ್ಕಿ ಇದೇ ಅವ್ರಿಗೆ ಕೋಪೆಲಿಟ್ಟು ನೀವು ಹಿಂಗೆ ಕೊಟ್ಟಿ ಖಾಲಿ ಮಾಡ್ತೀರಾ ಅಂತ ಈಗ ಜಾಸ್ತಿ ಯೂಟ್ಯೂಬಲ್ಲಿ ಹಾಕಿ ಇಷ್ಟು ಒಳ್ಳೆ ಅಡಿಗೆ ಶೆಫ್ ಎಲ್ಲೂ ಸಿಗಲ್ಲ. ಅಲ್ಲ ಇವರು ಒಳ್ಳೆ ಅಡಿಗೆ ಮಾಡ್ತಾರೆ ಕಣೆ. ಇದು ಏನಂತ ಗೊತ್ತಿಲ್ಲ, ಆದರೆ ನಮ್ಮನೆ ಹೆಂಗಸ್ರೆಲ್ಲ ಒಳಗಡೆ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ನಾನು ತಿನ್ನಲ್ಲ ಆಯ್ತಾ. ಇದು ಮಟನ್ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ತಿನ್ನಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಲ್ಲ. ನೋಡಿ ಜನ ಎಲ್ಲ ಆಲ್ರೆಡಿ ಬಂದುಬಿಟ್ರು, 8 ಗಂಟೆ ಆಯ್ತಲ್ವಾ, ಹಾಗಾಗಿ ಜನ ಬರಲಿಕ್ಕೆ ಶುರು ಆಯಿತು. ಎಲ್ಲರ ಜೊತೆ ಮಾತಾಡ್ತಾ ಮತ್ತು ಹಾಗೆ ನನ್ನ ಮಗ ಊಟಕ್ಕೆ ಕೂತ್ಕೊಂಡಿದ್ದ. ಅವನಿಗೆ ನಾನ್ ವೆಜ್ ತಿನ್ಲಿಕ್ಕೆ ಬರಲ್ಲ, ಚಿಕನ್ ಒಂದೇ ತಿನ್ನೋದವನು, ಅದನ್ನು ನಾನು ಬಿಡಿಸ್ಕೊಟ್ರೆ ಮಾತ್ರ ತಿನ್ನೋದು, ಹಾಗಾಗಿ ಅಲ್ಲಿ ಹೋಗಿದ್ದೆ. ಊರಿಗೆ ಹೋಗಿರೋದ್ರಿಂದ ಎಲ್ಲರೂ ನೋಡೋ ಥರ ಆಯಿತು. ತುಂಬ ಜನ ಬಂದು ಮಾತಾಡಿಸಿದ್ರು ಕೂಡ, ಯಾಕೆಂದರೆ ನಾವು ಯಾವಾಗಲೂ ಊರಲ್ಲಿ ಇರೋದಿಲ್ಲ ಅಲ್ವಾ. ಈ ಥರ ಹೋದಾಗ ಏನಾದರೂ ಫಂಕ್ಷನ್ಗೆಲ್ಲ ಜನಗಳು ಬರ್ತಾರೆ, ಸಿಗ್ತಾರೆ, ಮಾತಾಡಿಸ್ತಾರೆ. ನಾವೆಲ್ಲರೂ ಕೊನೆಯಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಬಂದು ಹೋದ್ಮೇಲೆ ತುಂಬ ಜನ ಇದ್ದರೂ ಕೂಡ ಅಲ್ಲಿ ಆ ಕಡೆ ಇರೋರೆಲ್ಲ ನಮ್ಮ ಚಿಕ್ಕಪ್ಪನವರ ಫ್ರೆಂಡ್ಸ್ಗಳು. ಹೀಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಊಟಕ್ಕೆ ಕೂತ್ವಿ. ಇನ್ನು ಅದಾದಮೇಲೆ ಪಪ್ಪ, ಚಿಕ್ಕಪ್ಪ, ಹುಡುಗರೆಲ್ಲ ಇದ್ರಲ್ವ, ಅವರೆಲ್ಲ ಸೇರಿ ಊಟ ಮಾಡ್ತಾರೆ. ಅಮ್ಮ ಯಶೋದಮ್ಮ ಅಂತೂ ಅವರ ಅಣ್ಣ, ಅಕ್ಕ, ತಂಗಿ, ತಮ್ಮ ಅಂದರು ಯಾರಾದರೂ ಬಂದರೆ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಯಾವಾಗಲೂ ಒಂದು ಸಲ ನೋಡೋದು ಅಂತ ಹೇಳಿಬಿಟ್ಟು ಮಾತಾಡ್ತಾನೇ ಕೂತಿರ್ತಾರೆ. ನೋಡಿ ಅವ್ರನ್ನ ಗೇಟ್ವರೆಗೂ ಬಿಟ್ಟು ಬರ್ಲಿಕ್ಕೆ ಹೋಗಿದ್ದಾರೆ.